ಡಿ ಕೆ ಶಿವಕುಮಾರ್ ಅವರ ನಾಯಕತ್ವದಲ್ಲಿ ಸರ್ಕಾರ ಬಂದು 2 ತಿಂಗಳಾಗಿದೆ. ಈ 2 ತಿಂಗಳಲ್ಲಿ ಭಾಳ ಪ್ರಾಮಿಸಿಂಗ್ ಆಗಿ ಹೋಗ್ತಾ ಇದ್ದಾರೆ. ಅವರ ನಡವಳಿಕೆಗಳು, ತಗೊಳ್ಳೋ ತೀರ್ಮಾನ ಎಲ್ಲರನ್ನೂ ಕೂಡ ಪ್ರೀತಿ ವಿಶ್ವಾಸದಿಂದ ಕಾಣುವಂಥದ್ದು. ಹಲವಾರು ಹಳೆಯ ಸಮಸ್ಯೆಗಳಿಗೆ ಅದಕ್ಕೆ ಪರಿಹಾರ ಕೊಡುವಂಥದ್ದು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ನಿಜಕ್ಕೂ ನಾಡಿನ ಜನರಿಗೆ ಒಂದು ಸಂತೋಷ ತಂದಿದೆ. ಅದನ್ನು ನಿಮ್ಮ ಜೊತೆ ಹಂಚ್ಕೋಬೇಕು ಅಂತಂತೇಳಿ, ಯಾಕೆಂದರೆ ಯಾವುದೇ ಅದು ರಾಜಕೀಯದಿರ್ಬೋದು, ಯಾವುದೇ ಕ್ಷೇತ್ರದವರು ಅವ್ರು ಮಾಡೋ ಕೆಲಸದ ಬಗ್ಗೆ ಒಂದು ಒಳ್ಳೆ ಮಾತು ಹೇಳಿದ್ರೆ ತಮ್ಮ ಮೂಲಕ ಅದು ಅವ್ರಿಗೆ ಇನ್ನೂ ಹೆಚ್ಚು ಒಳ್ಳೆ ಕೆಲಸ ಮಾಡಲಿಕ್ಕೆ ಅವಕಾಶ ಆಗ್ತದೆ, ಒಂದು ಸ್ಪಿರಿಟ್ ಬರುತ್ತೆ ಅಂತಕ್ಕಂಥದ್ದು. ಹಾಗಾಗಿ ಮೊದಲನೇದಾಗಿ ಬಹಳ ವರ್ಷಗಳ ಸಮಸ್ಯೆ ತಮಿಳುನಾಡು ಮತ್ತು ಕರ್ನಾಟಕದ ನಡುವಿನ ಕಾವೇರಿ ನದಿಯ ನೀರಿನ ಹಂಚಿಕೆ ವಿಷಯ ಭಾಳ ಪಾಸಿಟಿವ್ ಆಗಿ ಹೋಗ್ತಾ ಇದೆ, ಭಾಳ ಪಾಸಿಟಿವ್ ಆಗಿ ಹೋಗ್ತಾರೆ. ತಮಿಳುನಾಡಿನ ಮುಖ್ಯಮಂತ್ರಿ ವಿಜಯ್ ಅವ್ರನ್ನ ಆಹ್ವಾನ ಮಾಡಿದ್ರು. ಅವರು ಕೂಡ ನಾನು ಬರ್ತೇನೆ ಕರ್ನಾಟಕಕ್ಕೆ ಅಂತ. ಇದು ಒಳ್ಳೆ ಬೆಳವಣಿಗೆ. ಯಾಕೆಂದರೆ ಇಷ್ಟು ದಿವಸ ನಾವು ಸುಮ್ಮನೆ ಒಬ್ಬರನ್ನೊಬ್ಬರು ಬೈಕೊಂಡು ತಿರುಗ್ತಾ ಇದ್ರು. ಅವರು ಬರ್ತೀನಿ ಅಂತ ಒಪ್ಕೊಂಡಿದ್ರು ಮತ್ತು ಮೀಟಿಂಗ್ ಎಲ್ಲ ಫಿಕ್ಸ್ ಆಗ್ತಾ ಇತ್ತು. ಅಷ್ಟರಲ್ಲಿ ಸೆಂಟ್ರಲ್ ವಾಟರ್ ರಿಸೋರ್ಸಸ್ ಕಮಿಷನ್ ಸ್ವಲ್ಪ ಇಂಟರ್ವೆನ್ಷನ್ ಆಯಿತು. ಹಾಗಾಗಿ ಅದು ಸ್ವಲ್ಪ ಮುಂದಕ್ಕೆ ಹೋಗಿದೆ. ಬಟ್ ಏನೇ ಆಗಲಿ, ಎರಡೂ ರಾಜ್ಯದ ಮುಖ್ಯಮಂತ್ರಿಗಳು ಚರ್ಚೆ ಮಾಡಿ ಪರಿಹಾರ ತಗೊಳ್ಳೋದಿದೆಯಲ್ಲ, ಇದು ಒಂದು ಹೊಸ ಬೆಳವಣಿಗೆ. ಹಾಗಾಗಿ ಏಕೆಂದರೆ ನೀರಿನ ಹಂಚಿಕೆಯ ವ್ಯಾಜ್ಯಗಳು ಜಗತ್ತಿನಲ್ಲಿ ಬೇಕಾದಷ್ಟಿದೆ. ಏನು ಹೊಸದೇನಲ್ಲ. ನಮ್ಮ ದೇಶದಲ್ಲೂ ಬೇಕಾದಷ್ಟು ಇದೆ, ಹೊಸದೇನಲ್ಲ. ಆದರೂ ಕೂಡ ಇದನ್ನು ಶಿವಕುಮಾರ್ ಅವರು ಮೋರ್ ಡೆಮೋಕ್ರೆಟಿಕ್ ಆಗಿ ಮತ್ತು ಮೋರ್ ಪೀಪಲ್ ಫ್ರೆಂಡ್ಲಿಯಾಗಿ ಅದನ್ನು ಬಗೆಹರಿಸಕ್ಕಂಥ ದಾರಿ ನಿಜಕ್ಕೂ ಕೂಡ ಅವರಿಗೆ ಸುಗಮ ಆಗಲಿ ಅಂತಕ್ಕಂಥದ್ದು ನಮ್ಮೆಲ್ಲರ ಆಶಯ ಅಂತಕ್ಕಂಥದ್ದು. ಡಿ ಕೆ ಶಿವಕುಮಾರ್ ಕೂಡ ಒಂದು ಪುಸ್ತಕ, ಅದು ನಿಮಗೆಲ್ಲ ತಲುಪಿದೆಯೋ ಗೊತ್ತಿಲ್ಲ. ಈ ನಾಡಿನ ನೀರಾವರಿ, ಈ ನಾಡಿನ ನಾಲೆಗಳು, ಈ ನಾಡಿನ ಕಾಲುವೆಗಳು, ಅದಕ್ಕೆ ಬರುವಂಥ ಸೋರ್ಸ್ಗಳ ಬಗ್ಗೆ ಒಂದು ಒಳ್ಳೆ ಪುಸ್ತಕ ಮಾಡಿಸಿದ್ದಾರೆ. ಒಳ್ಳೆ ಪುಸ್ತಕ, ಅದು ಅವ್ರ ಹೆಸರಲ್ಲೇ ಇದೆ, ಡಿ ಕೆ ಶಿವಕುಮಾರ್ ಹೆಸರಲ್ಲಿ. ಅದು ಹೆಚ್ಚು ಪ್ರಚಾರಕ್ಕೆ ಬಂದಿಲ್ಲ ಅಂತ ಕಾಣ್ತದೆ. ಅದು ಹಂಚಬೇಕು. ಸ್ವಲ್ಪ ಜನ ಓದಿದ್ರೆ ಅದರಲ್ಲಿ ಭಾಳಷ್ಟು ವಿಚಾರಗಳು ಅವ್ರಿಗೆ ಗೊತ್ತಾಗ್ತಾ ಹೋಗ್ತಾ ಇರ್ತವೆ. ಮತ್ತು ನೋಡಿ, ಈಗ ಹೈದರಾಬಾದ್ ನಮ್ಮ ಎಂಥದಪ್ಪ ಗೇಟ್ ಹಾಕೋ ಬಗ್ಗೆ, ತುಂಗಭದ್ರಾ ನದಿಗೆ ಇದನ್ನು ಕ್ರೆಸ್ಟ್ ಗೇಟ್ಗಳು ಹಾಕುವಂಥ ಸಂದರ್ಭದಲ್ಲಿ ಅವರೆಲ್ಲರನ್ನೂ ಕರೆದ್ರು ಅಲ್ಲಿಗೆ. ಈ ಹೈದರಾಬಾದ್, ತೆಲಂಗಾಣ ಮುಖ್ಯಮಂತ್ರಿಗಳನ್ನು ಕರೆದ್ರು ಮತ್ತು ಸೆಂಟ್ರಲ್ ರಿಸೋರ್ಸಸ್ ಮಿನಿಸ್ಟರ್ ಪಾಟೀಲ್ ಅವ್ರನ್ನೂ ಕೂಡ ಕರೆದ್ರು. ಮತ್ತು ಭಾಳ ಜನ ಎಕ್ಸ್ಪರ್ಟ್ಸ್ ಬಂದರು. ಅವರೆಲ್ಲ ಕೂಡ ಕರೆದು ಅವತ್ತಿನ ದಿವಸ ಒಂದು ಮೀಟಿಂಗ್ ಮಾಡಿ ಆ ಸಭೆಯಲ್ಲಿ ಭಾಳ ಸೌಹಾರ್ದಯುತವಾಗಿ ಚರ್ಚೆ ಆಯಿತು. ಹೇಗೆ ತುಂಗಭದ್ರನೂ ಕೂಡ ನಮಗೆ ಭಾಳ ಇಂಪಾರ್ಟೆಂಟ್ ಇದೆ. ಸೊ ಆ ವಿಚಾರದಲ್ಲೂ ಕೂಡ ಅವರ ನಡವಳಿಕೆಗಳಿವೆ. ಅದಾದಮೇಲೆ ಆಲ್ ಪಾರ್ಟಿ ಮೀಟಿಂಗ್ ಆಯಿತು. 6 ಜನ ನಮ್ಮ 6 ಜನ ಮುಖ್ಯಮಂತ್ರಿ ಭಾಳ ಸೌಹಾರ್ದಯುತವಾಗಿ ನಾಡಿನ ಆಡಳಿತ ಮತ್ತು ಅಭಿವೃದ್ಧಿಯ ಬಗ್ಗೆ ಅವ್ರ ಜೊತೆಗೆಲ್ಲ ಚರ್ಚೆ ಆಯಿತು. ಅವರಿಂದ ಸಲಹೆ ಕೇಳಿದ್ರು. ಭಾಳ ದೊಡ್ಡ ವಿಚಾರ ಆಯಿತು.